ನಾಯಿ ಹುಡುಕಲು ಹೋಗಿದ್ದ ಬಾಲಕನಿಗೆ ರೈಲು ಡಿಕ್ಕಿ ಹೊಡೆದಿದೆ. 9ನೇ ತರಗತಿ ಓದ್ತಾ ಇದ್ದಂತಹ 14 ವರ್ಷದ ಬಾಲಕ ದುರಾದೃಷ್ಟವಶಾತ್ ಸಾವನ್ನಪ್ಪಿದ್ದಾನೆ. ನೆಲಮಂಗಲ ತಾಲೂಕಿನ ಮುದ್ದಲಿಂಗನಹಳ್ಳಿ ಗೇಟ್ನಲ್ಲಿ ಈ ದುರ್ಘಟನೆ ಸಂಭವಿಸಿದೆ. 14 ವರ್ಷದ ಯೋಗೇಂದ್ರ ಮೃತ ಬಾಲಕ. ಗ್ರಾಮದ ಶ್ರೀನಿವಾಸ್ ಮತ್ತು ಚೆನ್ನಮ್ಮ ದಂಪತಿಯ ಪುತ್ರನಾಗಿದ್ದ ಈತ 2 ದಿನಗಳ ಹಿಂದೆಯಷ್ಟೇ ಮನೆಯಲ್ಲಿ ಸಾಕಿದ್ದಂತಹ ಸಾಕು ನಾಯಿ ಕಾಣೆಯಾಗಿತ್ತು. ನಾಯಿ ಕಾಣೆ ಹಿನ್ನೆಲೆ ಮನನೊಂದ ಬಾಲಕ ಯೋಗೇಂದ್ರ ಹುಡುಕಾಟ ಶುರು ಮಾಡಿರ್ತಾನೆ. ಬೆಳಗ್ಗೆ ತಂದೆ ತಾಯಿಗೂ ಕೂಡ ತಿಳಿಸದೆ ನಾಯಿ ಹುಡುಕಲು ಹೋಗಿದ್ದಂತಹ ವೇಳೆಯಲ್ಲಿ ಈ ಅವಘಡ ಸಂಭವಿಸಿದೆ. ಲಾಂಗ್ ಜಂಪ್ ಕ್ರೀಡಾಪಟುವಾಗಿದ್ದಂತಹ ಯೋಗೇಂದ್ರ ಇದೀಗ ಸಾವನ್ನಪ್ಪಿದ್ದಾನೆ. ಶಾಲಾ ಹಂತದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಈ ಯುವಕ ಗಳಿಸಿದ್ದ. ಸ್ಥಳಕ್ಕೆ ಸದ್ಯ ಯಶವಂತಪುರ ರೈಲ್ವೆ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲಿಸಿದ್ದಾರೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಲಾಗ್ತಾ ಇದೆ. ಶವಗಾರದ ಬಳಿ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ನಾಯಿ 3 ದಿವಸದಿಂದ ಕಳೆದೈತೆ. ಹುಡುಕೊಂಡು ನಾಯಿ ಹುಡುಕೊಂಡು ಹೋಗಿ ಮಾಡಿರೋದು. ಮಲ್ಲಿಲ್ಲ ಅವ್ರ ಮಕ್ಕಳು ಹೊಡಿಯಾರ ಯಾರವ್ರೆ, ಇಲ್ಲ ಬೈಯಾರ ಯಾರವ್ರೆ. ಮಕ್ಕಳು ಚಿಕ್ಕ ಸಾಕಿರಿ ಬೈತಾರೆ. ನನಗೆ ಗಲಾಟೆ ಇಲ್ಲ, ಒಂದಿದಿಲ್ಲ. ಮನೆ ಕೆಲಸ ಸಮೇತ ಅವೇ ಮಾಡ್ಕೊಂಡು ಹೋಯ್ತಿದ್ದವು. ಯಾವತ್ತು ಯಾವ ಇದು ಇಲ್ಲ ಸರ್. ಈಗ ಮೊನ್ನೆ 1 ತಿಂಗಳೇನ ಆಯ್ತು. ಇದರಲ್ಲಿ ಗೆದ್ದು ರಾಜ್ಯ ಮಟ್ಟದಲ್ಲಿ ಗೆದ್ದು ಬಂದಿರೋನು ಸರ್ ಅವನು. ಏನಾದ್ರು ಹೋಗಿದ್ರು ನೀವು ಎಲ್ಲ ಹುಡುಕೋದಾಗಿತ್ತು. ಅವಾಗ